ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನವರಾತ್ರಿ ಪ್ರಯುಕ್ತ ಕುಶಾಲನಗರದ ಶ್ರೀ ಸುದರ್ಶನಾದ್ರಿ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಮಸ್ಕಾರಗಳು. ಕುಶಾಲನಗರದ ಸುದರ್ಶನಾದ್ರಿ ಭಜನಾ ಮಂಡಳಿಯ ಸದಸ್ಯರಾದ ನಾವು ಇಂದಿನ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನವರಾತ್ರಿ ಹಬ್ಬದಲ್ಲಿ ವಿಧ ವಿಧವಾದ ದೇವಿಯ ಪೂಜೆಯನ್ನು ಭಕ್ತಿಯಿಂದ ಮಾಡುವ ಸಂಪ್ರದಾಯವಿದೆ. ನವರಾತ್ರಿಯಲ್ಲಿ ದುರ್ಗಾದೇವಿ 9 ದಿನದಲ್ಲಿ 9 ರೂಪದಲ್ಲಿ ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ನವ ಎಂದರೆ 9 ದಿನದಲ್ಲಿ 9 ರೀತಿಯಲ್ಲಿ ದುರ್ಗೆಯನ್ನು ಪೂಜಿಸುತ್ತೇವೆ. ಮೊದಲನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟಾದೇವಿ, 4ನೇ ದಿನ ಕುಷ್ಮಾಂಡಾದೇವಿ, 5ನೇ ದಿನ ಕಾತ್ಯಾಯಿನಿ, 6ನೇ ದಿನ ಕಾಳರಾತ್ರಿ, 7ನೇ ದಿನ ಮಹಾಗೌರಿ, 8ನೇ ದಿನ ಸರಸ್ವತಿ, 9ನೇ ದಿನ ಸಿದ್ಧಿದಾತ್ರಿ. ಹೀಗೆ ವಿಜಯದಶಮಿ ತನಕ ಪೂಜಿಸುತ್ತೇವೆ. 10ನೇ ದಿನ ವಿಜಯದಶಮಿ ಆಚರಿಸಿ ಹೊಸ ಚೈತನ್ಯ ಹಾಗೂ ನಮ್ಮೊಳಗಿರುವ ನಕಾರಾತ್ಮಕ ಶಕ್ತಿ ಹೊರಗೋಡಿಸಿ ಒಂದು ಶಕ್ತಿ ದೇವತೆಯನ್ನು ಆಹ್ವಾನ ಮಾಡಿ ನಮ್ಮ ಮನೆ ಹಾಗೂ ನಮ್ಮ ಸುತ್ತಲಿನ ಪರಿಸರದ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕಿ ನೆಮ್ಮದಿಯನ್ನು ಕಾಣುತ್ತೇವೆ ಎಂಬ ನಂಬಿಕೆಯಿಂದ ಪೂಜೆಯನ್ನು ಮಾಡುತ್ತೇವೆ. ಈ ದಿನದ ನವರಾತ್ರಿಯ ಪರ್ವಕಾಲದಲ್ಲಿ ನವದುರ್ಗೆಯರ ಬಗ್ಗೆ ತಿಳಿದುಕೊಂಡೆವು. ಅದೇ ರೀತಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯವನ್ನು ರೂಢಿಸಿಕೊಂಡಿರುತ್ತಾರೆ. ಹಿರಿಯರು ಹೇಳಿಕೊಟ್ಟ ಹಾಗೆ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಈ 9 ದಿನಗಳಲ್ಲಿ ನಡೆಯುತ್ತದೆ. ವಿಜಯದಶಮಿಯಂದು ಬ್ರಹ್ಮದೇವರು ಶ್ರೀನಿವಾಸ ಪದ್ಮಾವತಿಯನ್ನು ಬ್ರಹ್ಮರಥದಲ್ಲಿ ಕೂಡಿಸಿಕೊಂಡು ಎಳೆಯುವ ಪದ್ಧತಿ ದಶಮಿಯಂದು ನಡೆಯುತ್ತದೆ. ಅದೇ ರೀತಿ ಮತ್ತೊಂದು ಮಥುರಾನಗರದಲ್ಲಿ ಕಂಸನು ಬಿಲ್ಲು ಹಬ್ಬವನ್ನು ಏರ್ಪಾಡು ಮಾಡಿರುತ್ತಾನೆ. ಇದಕ್ಕಾಗಿ ಅಕ್ರೂರರನ್ನು ಕೊಟ್ಟು ಕಳಿಸುತ್ತಾನೆ ಕೃಷ್ಣನನ್ನು ಕರೆಯುವುದಕ್ಕಾಗಿ. ನಂತರ ಕೃಷ್ಣ ಬಂದು ಕೃಷ್ಣನನ್ನು ಸಂಹಾರ ಮಾಡುವ ಉದ್ದೇಶದಿಂದ ಬಿಲ್ಲು ಹಬ್ಬವನ್ನು ಏರ್ಪಾಡು ಮಾಡಿರುತ್ತಾನೆ. ಅದು ಸಾಧ್ಯವೇ? ಆ ಉದ್ದೇಶದಿಂದ ಆ ದಿನ ಆಯುಧ ಪೂಜೆಯನ್ನು ಮಾಡುವ ಪದ್ಧತಿ ರೂಢಿಯಲ್ಲಿ ಬಂದಿತ್ತು. ಇದೇ ರೀತಿ ಪಾಂಡವರು ಅಜ್ಞಾತವಾಸಕ್ಕೆ ತೆರಳಿದ್ದಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ಶಮೀವೃಕ್ಷಕ್ಕೆ ಕಟ್ಟಿಟ್ಟು ಹೋಗಿದ್ದರು. ಅವರು ವನವಾಸ ಮುಗಿಸಿಕೊಂಡು ಬಂದ ಮೇಲೆ ಶಸ್ತ್ರಾಸ್ತ್ರವನ್ನು ಬಿಚ್ಚಿದ ಈ ದಿನವೇ ನವರಾತ್ರಿ ಎಂದು ಪ್ರಸಿದ್ಧವಾಯಿತು. ಹೀಗೆ ಒಂದೊಂದು ಪುರಾಣ ಪುಣ್ಯಕಥೆಗಳ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಹಿಂದಿನ ಕಾಲದ ಮಹಿಳೆಯರು ಯಾವುದೇ ರೀತಿಯ ಗ್ರಂಥಗಳ ಮತ್ತು ವಿದ್ಯುತ್ ಶಕ್ತಿಯ ಯಾವುದೇ ಲಭ್ಯವಿರದ ಸಮಯದಲ್ಲಿ ಬರೀ ಶ್ರವಣ ಶಕ್ತಿಯಿಂದ ಪುರಾಣಗಳನ್ನು ಕೇಳಿ ಸಂಪ್ರದಾಯದ ಹಾಡುಗಳನ್ನು ನಮ್ಮ ಮಹಿಳೆಯರು ರಚಿಸಿಕೊಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನನ್ನ ಈ ಅನುಭವ, ನನ್ನ ಬಾಲ್ಯದಲ್ಲಿ ಸಂಪ್ರದಾಯ ಹಾಡನ್ನು ಮನೆಗಳಿಗೆ ಬೊಂಬೆ ಇಟ್ಟಾಗ ಹೋಗಿ ನಾವು ಹಾಡಿ ಬರುತ್ತಿದ್ದೆವು. ಈಗ ಅದನ್ನು ಈಗಿನ ಕಾಲದ ಮಹಿಳೆಯರಿಗೆ ಹೇಳಿಕೊಟ್ಟು ಅದನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ನಮ್ಮ ಭಜನಾ ಮಂಡಳಿಯಿಂದ ಮಾಡುತ್ತಾ ಇದ್ದೇವೆ. ಮೊದಲಿಗೆ ಬೊಂಬಕ್ಕನನ್ನು ಹಸೆಗೆ ಕರೆಯೋಣವೇ. ಹಸೆಗೆ ಬಾರೆ ರಮಣಿ ಸುಂದರ ಸುರ ತರುಣಿ ಬಾ ಬೇಗ, ಹಸೆಗೆ ಬಾರೆ ರಮಣಿ ಸುಂದರ ಸುರ ತರುಣಿ ಬಾ ಬೇಗ, ಕಾಂತಾಮಣಿಯೇ ಬಾರೆ ಸಂತೋಷದಿಂದ ಹಸೆಗೆ, ಕಂತುಬಿತನ ಅರಸಿ ನಿನ ಮುತ್ತಿನ ಪೀಠಕ್ಕೆ ಕರೆವೆನು ಬಾ ಬೇಗ,
ಕಾಂತಾಮಣಿಯೇ ಬಾರೆ ಸಂತೋಷದಿಂದ ಹಸೆಗೆ ಕಂತು ಪಿತನ ಅರಸಿ ನಿನ ಮುತ್ತಿನ ಪೀಠಕ್ಕೆ ಕರೆವೆನು ಬಾ ಬೇಗ. ಹಸೆಗೆ ಬಾರೆ ರಮಣಿ ಸುಂದರ ಸುರ ತರುಣಿ ಬಾ ಬೇಗ. ಮಲ್ಲಿಗೆ ಕುಸುಮಗಳನ್ನು ಚೆಲ್ಲುತ್ತ ಬಾರೆ ಬೇಗ. ಪುಲ್ಲನಾಭನ ಅರಸಿ ನಿನ್ನ ಮುತ್ತಿನ ಪೀಠಕ್ಕೆ ಕರೆವೆನು ಬಾ ಬೇಗ. ಮಲ್ಲಿಗೆ ಕುಸುಮಗಳನ್ನು ಚೆಲ್ಲುತ್ತ ಬಾರೆ ಬೇಗ. ಪುಲ್ಲನಾಭನ ಅರಸಿ ನಿನ್ನ ಮುತ್ತಿನ ಪೀಠಕ್ಕೆ ಕರೆವೆನು ಬಾ ಬೇಗ. ಹಸೆಗೆ ಬಾರೆ ರಮಣಿ ಸುಂದರ ಸುರ ತರುಣಿ ಬಾ ಬೇಗ. ಸುಂದರ ಸುರ ತರುಣಿ ಬಾ ಬೇಗ. ಮುಂದೆ ಬಳೆಗಾರನನ್ನು ಕರೆದು ಬಳೆಮಲ್ಲಾರನಿಗೆ ಪೂಜೆ ಮಾಡಿ ಅವನ ವಿಳಾಸವನ್ನು ವಿಚಾರಿಸೋಣವೇ? ಬಳೆಯ ನೀಡಲು ಬಂದ ರಜತಾದ್ರಿಗಿರಿಯಿಂದ ಲಲನೆಯರಯ್ಯದಂತ ವರದ ನಂಜುಂಡ. ಬಳೆಯ ನೀಡಲು ಬಂದ ರಜತಾದ್ರಿಗಿರಿಯಿಂದ ಲಲನೆಯರಯ್ಯದಂತ ವರದ ನಂಜುಂಡ. ಆ ಲಲನೆಯರಯ್ಯದಂತ ವರದ ನಂಜುಂಡ. ಸಣ್ಣ ಸಾಣಿಯ ಬಳೆ ಚಿನ್ನದೂವಿನ ಬಳೆ ಕನ್ನೆ ಗೌರಿಯ ಕೈಗೆ ತೊಡುವೆನು ಬಾರೆಂದ. ಸಣ್ಣ ಸಾಣಿಯ ಬಳೆ ಚಿನ್ನದೂವಿನ ಬಳೆ ಕನ್ನೆ ಗೌರಿಯ ಕೈಗೆ ತೊಡುವೆನು ಬಾರೆಂದ. ಆ ಕನ್ನೆ ಗೌರಿಯ ಕೈಗೆ ತೊಡುವೆನು ಬಾರೆಂದ. ದೇಶ ಯಾವುದು ನಿನ್ನ ವಾಸವೆಲ್ಲಿಹುದು? ಕಾಶಿಯ ಕ್ಷೇತ್ರದಿಂದ ಬಂದೆನು ಕೇಳೆಂದ. ದೇಶ ಯಾವುದು ನಿನ್ನ ವಾಸವೆಲ್ಲಿಹುದು? ಕಾಶಿಯ ಕ್ಷೇತ್ರದಿಂದ ಬಂದೆನು ಕೇಳೆಂದ. ನಾ ಕಾಶಿಯ ಕ್ಷೇತ್ರದಿಂದ ಬಂದೆನು ಕೇಳೆಂದ. ಬಳೆಯ ನೀಡಲು ಬಂದ ರಜತಾದ್ರಿಗಿರಿಯಿಂದ ಲಲನೆಯರಯ್ಯದಂತ ವರದ ನಂಜುಂಡ. ಆ ಲಲನೆಯರಯ್ಯದಂತ ವರದ ನಂಜುಂಡ. ಶೃಂಗಾರ ಮಾಡಿಕೊಳ್ಳುತ್ತಿರುವ ಬೊಂಬಕ್ಕನನ್ನು ಕರೆದು ಬಳೆಯನ್ನು ತೊಡಿಸುವ ಶಾಸ್ತ್ರ. ಗೌರಿಯ ಪೂಜೆಯನ್ನು ದ್ರೌಪದಿ ದೇವಿಯರೇ ಮಾಡಿದ್ದರು. ಅದರ ಸಂಕೇತವಾಗಿ ಇಂದಿಗೂ ಮದುಮಗಳು ಮಂಟಪಕ್ಕೆ ಹೋಗುವ ಮುನ್ನ ಗೌರಿ ಪೂಜೆ ಮಾಡುವ ಸಂಪ್ರದಾಯವಿದೆ. ದ್ರೌಪದಿ ಮಾಡಿದಳೆ ಗೌರಿಯ ಪೂಜೆ ಕಾಂತೆಯರೊಡಗೂಡಿ. ದ್ರೌಪದಿ ಮಾಡಿದಳೆ ಗೌರಿಯ ಪೂಜೆ ಕಾಂತೆಯರೊಡಗೂಡಿ. ದ್ರೌಪದಿ ಸೌಭದ್ರೆ ಶ್ರೀಪತಿ ತಂಗಿರು ಭೀಮಾರ್ಜುನರ ಮಡದಿಯರೊಡಗೂಡಿ. ದ್ರೌಪದಿ ಸೌಭದ್ರೆ ಶ್ರೀಪತಿ ತಂಗಿರು ಭೀಮಾರ್ಜುನರ ಮಡದಿಯರೊಡಗೂಡಿ. ದ್ರೌಪದಿ ಮಾಡಿದಳೆ ಗೌರಿಯ ಪೂಜೆ ಕಾಂತೆಯರೊಡಗೂಡಿ. ಅರಿಶಿನ ಕುಂಕುಮಗಳಿಂದ ಬೆರೆಸಿ ಪನ್ನೀರುಗಳಿಂದ ಅರಳಿದ ಪುಷ್ಪದಿಂದ ಗೌರಿ ಪೂಜಿಸುವ ಚಂದ. ಅರಿಶಿನ ಕುಂಕುಮಗಳಿಂದ ಬೆರೆಸಿ ಪನ್ನೀರುಗಳಿಂದ ಅರಳಿದ ಪುಷ್ಪದಿಂದ ಗೌರಿ ಪೂಜಿಸುವ ಚಂದ. ದ್ರೌಪದಿ ಮಾಡಿದಳೆ
ಗೌರಿಯ ಪೂಜೆ ಕಾಂತೆಯರೊಡಗೂಡಿ. ಹಣ್ಣು ತೆಂಗಿನಕಾಯಿ ಬಣ್ಣನೆರಳೆ ಹಣ್ಣು ಇಟ್ಟಳೆ ನೈವೇದ್ಯ ಅತಿ ಭಕ್ತಿಯಿಂದಲಿ ಚಕ್ಕುಲಿ ಕಡುಬು ನೊರೆ ಹಾಲು ಪಾಯಸ. ಹಣ್ಣು ತೆಂಗಿನಕಾಯಿ ಬಣ್ಣನೆರಳೆ ಹಣ್ಣು ಇಟ್ಟಳೆ ನೈವೇದ್ಯ ಅತಿ ಭಕ್ತಿಯಿಂದಲಿ ಚಕ್ಕುಲಿ ಕಡುಬು ನೊರೆ ಹಾಲು ಪಾಯಸ. ದ್ರೌಪದಿ ಮಾಡಿದಳೆ ಗೌರಿಯ ಪೂಜೆ ಕಾಂತೆಯರೊಡಗೂಡಿ. ಪೂಜೆ ಎಲ್ಲ ಮುಗಿದ ನಂತರ ಮಡಿಲು ತುಂಬುವ ಶಾಸ್ತ್ರವನ್ನು ಮಾಡೋಣ. ಕಮಲಾಕ್ಷಿ ಕೋಮಲಾಂಗಿಗ ವಿಮಲ ಮುಖಿಯರು ಫಲವಸ್ತು ಪರಿ ಫಲಗಳಿಂದ ಮಡಿಲ ತುಂಬಿರೆ. ಕಮಲಾಕ್ಷಿ ಕೋಮಲಾಂಗಿಗ ವಿಮಲ ಮುಖಿಯರು ಫಲವಸ್ತು ಪರಿ ಫಲಗಳಿಂದ ಮಡಿಲ ತುಂಬಿರೆ. ಕಡಿತ ಕದಳಿ ಫಲಗಳು ಬಲಿತ ತೆಂಗಿನಕಾಯಿಗಳು ಕಡಿತ ಕದಳಿ ಫಲಗಳು ಬಲಿತ ತೆಂಗಿನಕಾಯಿಗಳು ರಂಗನ ಮಡದಿಗಿಗ ಮಡಿಲ ತುಂಬಿರೆ. ಕೃಷ್ಣನ ಮಡದಿಗಿಗ ಮಡಿಲ ತುಂಬಿರೆ. ಮಾವು ಮಾದಳದ ಫಲ ಬಾಳೆಯ ಫಲ ಮಾವು ಮಾದಳದ ಫಲ ಬಾಳೆಯ ಫಲ ರಂಗನ ಮಡದಿಗಿಗ ಮಡಿಲ ತುಂಬಿರೆ. ಕೃಷ್ಣನ ಮಡದಿಗಿಗ ಮಡಿಲ ತುಂಬಿರೆ. ಮಡಿಲ ತುಂಬಿರೆ ನಾರಿಯರು ಮದನ ನಯನ ರಾಣಿಗೆ ಅಕ್ಕ ತಂಗಿರು ಸೇರುತ್ತಾ ಮತ್ತೆ ಪದನ ಪಾಡುತ್ತಾ ಕಿತ್ತಿಲೆ ಫಲವಿರಿಸುತ್ತಾ ಮುತ್ತಿನಾರತಿ ತಂದೆತ್ತುತ್ತಾ ಕಿತ್ತಿಲೆ ಫಲವಿರಿಸುತ್ತಾ ಮುತ್ತಿನಾರತಿ ತಂದೆತ್ತುತ್ತಾ ಮಡಿಲ ತುಂಬಿರೆ ನಾರಿಯರು ಮದನ ನಯನ ರಾಣಿಗೆ. ನೀರಜ ಮುಖಿಗೆ ಮಡಿಲ ತುಂಬಿದರು ಪಾರ್ವತ ದೇವಿಗೆ ನೀರಜ ಮುಖಿಗೆ ಮಡಿಲ ತುಂಬಿದರು. ಏಳೆಯ ತೆಂಗಿನಕಾಯಿ ಗೋನೆಯ ಬಾಳೆಹಣ್ಣು ಏಳೆಯ ತೆಂಗಿನಕಾಯಿ ಗೋನೆಯ ಬಾಳೆಹಣ್ಣು ಅಂದವಾದ ಸೀತೆಗೀಗ ಚಂದದಿಂದ ತುಂಬಿದರು. ಅಂದವಾದ ಸೀತೆಗೀಗ ಚಂದದಿಂದ ತುಂಬಿದರು. ನೀರಜ ಮುಖಿಗೆ ಮಡಿಲ ತುಂಬಿದರು. ಪಾರ್ವತ ದೇವಿಗೆ ನೀರಜ ಮುಖಿಗೆ ಮಡಿಲ ತುಂಬಿದರು. ಕಸಿ ಕಸಿ ಸೀಬೆ ಹಣ್ಣು ರಸಪೂರಿ ಮಾವಿನ ಹಣ್ಣು ಕಸಿ ಕಸಿ ಸೀಬೆ ಹಣ್ಣು ರಸಪೂರಿ ಮಾವಿನ ಹಣ್ಣು ಅಂದವಾದ ಸೀತೆಗೀಗ ಚಂದದಿಂದ ತುಂಬಿದರು. ಅಂದವಾದ ಸೀತೆಗೀಗ ಚಂದದಿಂದ ತುಂಬಿದರು. ನೀರಜ ಮುಖಿಗೆ ಮಡಿಲ ತುಂಬಿದರು. ಪಾರ್ವತ ದೇವಿಗೆ ನೀರಜ ಮುಖಿಗೆ ಮಡಿಲ ತುಂಬಿದರು. ಉತ್ತುತ್ತಿ ಬಾದಾಮಿ ಚಪ್ಪಾರ ದ್ರಾಕ್ಷಿ ಹಣ್ಣು ಉತ್ತುತ್ತಿ ಬಾದಾಮಿ ಚಪ್ಪಾರ ದ್ರಾಕ್ಷಿ ಹಣ್ಣು ಅಂದವಾದ ಸೀತೆಗೀಗ ಚಂದದಿಂದ ತುಂಬಿದರು. ಅಂದವಾದ ಸೀತೆಗೀಗ ಚಂದದಿಂದ ತುಂಬಿದರು. ನೀರಜ ಮುಖಿಗೆ ಮಡಿಲ ತುಂಬಿದರು. ಪಾರ್ವತ ದೇವಿಗೆ ನೀರಜ ಮುಖಿಗೆ ಮಡಿಲ ತುಂಬಿದರು. ಪೂಜೆ ಮಾಡಿದ ಬೊಂಬಕ್ಕನಿಗೆ ಲಕ್ಷ್ಮೀದೇವಿಯನ್ನು ವರವನ್ನು ಕೇಳು ಎಂದು ಹೇಳುತ್ತಿರುವುದು. ಚಂದನದ ಬೊಂಬಕ್ಕ ಗಂಧಾವತೆಯೋಳೆ ಗುಂಡು ಗುಲಗಂಜಿ ಅರೆಯೋಳೆ. ಚಂದನದ ಬೊಂಬಕ್ಕ ಗಂಧಾವತೆಯೋಳೆ ಗುಂಡು ಗುಲಗಂಜಿ ಅರೆಯೋಳೆ. ಅರೆಯೋಳೆ ಬೊಂಬಕ್ಕ ರಂಬೆ ಬಾಹಾಸೆಗೆ ಗೂಳಿಗೆ ಅಡ್ಡಮ ಮುಡಿಸಿದ ರಾಯರ ಮಗಳಿಗೆ ಅಡಂಗಗಳಲ್ಲಿ ಚೆಲ್ಲುವ ಗೊಂಬಕ್ಕಗೆ ಅಡ್ಡ ಮುಡಿಯುವ ಮುಡಿಸಿದರು. ಸೋಲಮ ಮುಡಿಸಿದ ರಾಯರ ಮಗಳಿಗೆ ಸೋಲಂಗಗಳಲ್ಲಿ ಚೆಲ್ಲುವ ಗೊಂಬಕ್ಕಗೆ ಸೋಲು ಮುಡಿಯುವ ಮೂಡಿಸಿದರು. ಕಣ್ಣುಂಟು ಕಾಣಲು ಕಿವಿಯುಂಟು ಕೇಳಲು ಮೂಗುಂಟು ಕಂಪು ಅರಿಯೋಲೆ.
ಹರಿಯೋಲೆ ಗೊಂಬಕ್ಕ ರಂಬೆ ಬಾಹಾಸೆಗೆ ಗೂಳಿಗೆ ಬಳೆಗಾರ ಬಂದು ಚಕ್ಲಿ ಮೇಲೆ ಕುಂತಿದ್ದಾನೆ. ಅಕ್ಕ ಬೊಂಬಕ್ಕನ ಒಳಗಿಂದ ಕರೆತಂದು ಅಕ್ನೋರ್ಗೆ ಬಳೆ ತೋಡಿಸಿದರು. ನಂತರ ಬೊಂಬಕ್ಕನು ವರವನ್ನು ಬೇಡುವ ಶಾಸ್ತ್ರ. ಬೇಡುವೇನೆ ಲಕ್ಷ್ಮಿ ನಿನ್ನ ನೀಡೆ ವರಗಳ, ಬೇಡುವೇನೆ ಲಕ್ಷ್ಮಿ ನಿನ್ನ ನೀಡೆ ವರಗಳ, ಎಷ್ಟು ಕಾಲದಿಂದ ನಿನ್ನ ಪುಟ್ಟ ಪಾದವ ಮುಟ್ಟಿ ಭಜಿಸಿ ಬೇಡುವೇನೆ ಕೃಷ್ಣ ಪ್ರಿಯಳೇ. ಎಷ್ಟು ಕಾಲದಿಂದ ನಿನ್ನ ಪುಟ್ಟ ಪಾದವ ಮುಟ್ಟಿ ಭಜಿಸಿ ಬೇಡುವೇನೆ ಕೃಷ್ಣ ಪ್ರಿಯಳೇ. ಬೇಡುವೇನೆ ಲಕ್ಷ್ಮಿ ನಿನ್ನ ನೀಡೆ ವರಗಳ, ತರುಣಿಯರಿಗೆ ವರವ ಕೊಡುವೋ ಸಿರಿಯು ನೀನೇಲೆ, ಕರುಣೆಯುಳ್ಳವಳಾದರೆ ನಗೆ ವರವ ನೀಡಲೆ. ತರುಣಿಯರಿಗೆ ವರವ ಕೊಡುವೋ ಸಿರಿಯು ನೀನೇಲೆ, ಕರುಣೆಯುಳ್ಳವಳಾದರೆ ನಗೆ ವರವ ನೀಡಲೆ. ಬೇಡುವೇನೆ ಲಕ್ಷ್ಮಿ ನಿನ್ನ ನೀಡೆ ವರಗಳ, ಪಾರಿಜಾತವನು ದಯಮಾಡೆ ಪರಿಮಳ ಪಾರಿಜಾತವನು, ಪಾರಿಜಾತದ ಹೂವು ಪರಿ ಪರಿ ಕುಸುಮವು, ಪಾರಿಜಾತದ ಹೂವು ಪರಿ ಪರಿ ಕುಸುಮವು, ನಾರಿಮಣಿಯೇ ನಿನಗೆ ನಾರದ ತಂದಿಹ, ನಾರಿಮಣಿಯೇ ನಿನಗೆ ನಾರದ ತಂದಿಹ. ಪಾರಿಜಾತವನು ದಯಮಾಡೆ ಪರಿಮಳ ಪಾರಿಜಾತವನು, ಮುಂಗುರುಳುರುಳಿನ ಮುದ್ದು ನಿಮ್ಮೆರಳಿನ, ಮುಂಗುರುಳುರುಳಿನ ಮುದ್ದು ನಿಮ್ಮೆರಳಿನ, ಸುರವರ ಲೋಕದಿಂದ ಸುರಮುನಿತ ತಂದ, ಸುರವರ ಲೋಕದಿಂದ ಸುರಮುನಿತ ತಂದ. ಪಾರಿಜಾತವನು ದಯಮಾಡೆ ಪರಿಮಳ ಪಾರಿಜಾತವನು. ವರವನ್ನು ಬೇಡಿದ ಬೊಂಬಕ್ಕನಿಗೆ ದೇವಿ ವರವನ್ನು ನೀಡುತ್ತಿದ್ದಾಳೆ. ಆಶೀರ್ವದಿಸಿದರು ಆ ಮುನಿ ಆಶೀರ್ವದಿಸಿದರು, ಆಶೀರ್ವದಿಸಿ ಆಯುಷ್ಯವಂತರಾಗಿ, ಆಶೀರ್ವದಿಸಿ ಆಯುಷ್ಯವಂತರಾಗಿ, ಸಾಸಿರ ಕಾಲ ನೀವು ವಾಸವಾಗಿರಿ ಎಂದು, ಸಾಸಿರ ಕಾಲ ನೀವು ವಾಸವಾಗಿರಿ ಎಂದು ಆಶೀರ್ವದಿಸಿದರು. ಆ ಮುನಿ ಆಶೀರ್ವದಿಸಿದರು. ಕೊನೆಯ ಹಂತಕ್ಕೆ ಬರುತ್ತಿದ್ದೇವೆ. ಪೂಜೆಯನ್ನೆಲ್ಲ ಮುಗಿಸಿ ಆರತಿ ಹಾಡು ಹಾಡೋಣವೇ? ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ, ಪುಸ್ತಕವ ಪಿಡಿದು ಇರುವ ಶಕ್ತಿ ರೂಪಿಗೆ, ಹಾರ ಪದಕವು ನಿರಾಜ ಸೀರೆಯು ಆನೆ ಮೇಲೆ ಏರಿ ಬರುವ ಅಂಬುಜಾಕ್ಷಿಗೆ, ಮುಕುರ ಮೂಗುತಿ ಮುಂಗಯ್ಯ ಅರಗಿಣಿ, ಎಸಳ ತಿಲಕ ನೊಸಳಿಗಿಟ್ಟ ಕುಸುಮ ನೇತ್ರೆಗೆ, ಚಂದ್ರಹಾರವು ಚಂದಾದ ಭರಣವು ನಂದಿರೂಢರಾಗಿರುವ ಅಂಬುಜಾಕ್ಷಿಗೆ, ನಂದಿರೂಢರಾಗಿರುವ ಅಂಬುಜಾಕ್ಷಿಗೆ, ನಂದಿರೂಢರಾಗಿರುವ ಅಂಬುಜಾಕ್ಷಿಗೆ. ಗಿರೀಂದ್ರ ಕನ್ಯಾ ಕುಮಾರಿ ದೇವಿಗೆ ಆರುತಿಯನು, ಗಿರೀಂದ್ರ ಕನ್ಯಾ ಕುಮಾರಿ ದೇವಿಗೆ ಆರುತಿಯನು.
ಬೆಳಗಿರೆ ರತ್ನದ ಆರತಿಯನು ದಕ್ಷ ಕುಮಾರಿಗೂ ಲಕ್ಷ್ಮೀ ದೇವಿಗೂ ಆರತಿಯನು ದಕ್ಷ ಕುಮಾರಿಗೂ ಲಕ್ಷ್ಮೀ ದೇವಿಗೂ ಆರತಿಯನು ಗಿರೀಂದ್ರ ಕನ್ಯಾ ಕುಮಾರಿ ದೇವಿಗೆ ಆರತಿಯನು. ನಂತರ ಮುತ್ತೈದೆಯರಿಗೆಲ್ಲ ಕುಂಕುಮ ಪ್ರಸಾದವನ್ನು ಕೊಟ್ಟು ಮಂಗಳವನ್ನು ಹಾಡಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ. ಮಹಾರಾಜನೇ ನೀ ಸುಖಿಯಾಗು, ಬಹು ಸುಖಿಯಾಗು, ಮಹಿಪರಿವಂದಿತನೇ ನಿನ್ನ ನಡತೆಗೈ. ಮಹಾರಾಜನೇ ನೀ ಸುಖಿಯಾಗು, ಬಹು ಸುಖಿಯಾಗು. ಕೆರೆ ಬಾವಿ ಗುಡಿ ಗೋಪುರಗಳ ಕಟ್ಟಿ ಅನ್ನ ಸತ್ರವನು ನೀ ನಡೆಸಯ್ಯ. ಕೆರೆ ಬಾವಿ ಗುಡಿ ಗೋಪುರಗಳ ಕಟ್ಟಿ ಅನ್ನ ಸತ್ರವನು ನೀ ನಡೆಸಯ್ಯ. ಮಹಾರಾಜನೇ ನೀ ಸುಖಿಯಾಗು, ಬಹು ಸುಖಿಯಾಗು, ಮಹಿಪರಿವಂದಿತನೇ ನಿನ್ನ ನಡತೆಗೈ. ಮಹಾರಾಜನೇ ನಶಿಸಿ ಹೋಗುತ್ತಿರುವ ಸಂಪ್ರದಾಯದ ಹಾಡುಗಳನ್ನು ಎಲ್ಲರೂ ಉಳಿಸೋಣ, ಬೆಳೆಸೋಣ. ಇಲ್ಲಿ ಭಾಗವಹಿಸಿದವರು ರಮಾ ವಿಜೇಂದ್ರ, ಸುಮಾ ಗಿರೀಶ್, ವಿನಿಯಾ ರಾಜಶೇಖರ್, ನಳಿನಿ ಮದನ್ ಕುಮಾರ್, ರಜಿನಿ ಪ್ರದೀಪ್, ರಮ್ಯಾ ರಾಜೀವ್, ಶೈಲಜಾ ಶ್ಯಾಮ್ ಸುಂದರ್, ಶರ್ಮಿಳಾ ಗುರು, ಶೋಭಾ ಸುಧೀಂದ್ರ, ಜ್ಯೋತಿ ಮಂಜುನಾಥ್, ಶ್ಯಾಮಲಾ ನಾಗೇಂದ್ರ ಬಾಬು, ಲಲಿತಾ ಜಿ ಭಟ್ ಹಾಗೂ ಧನಲಕ್ಷ್ಮಿ ಪ್ರಶಾಂತ್. ಪಚ್ಚೆ ಕಲ್ಲಿದು ನಿನ್ನ ಎದೆಯಲಿ ಕಾಂತಿ ಚೆಲ್ಲುತ್ತ ಬೆಳಗಿದೆ. ಪಚ್ಚೆ ಕಲ್ಲಿದು ನಿನ್ನ ಎದೆಯಲಿ ಕಾಂತಿ ಚೆಲ್ಲುತ್ತ ಬೆಳಗಿದೆ. ಬೆಳ್ಳಿಯಾಲಯ ತನ್ನ ಹೊಳಪಲಿ ನಿನ್ನ ಸನ್ನಿಧಿ ಸಾರಿದೆ. ತಾಯೇ ಮೂಕಾಂಬ ಶರಣು ಜಗದಂಬ, ತಾಯೇ ಮೂಕಾಂಬ ಶರಣು ಜಗದಂಬ. ಶ್ರೋತೃಗಳೇ, ಇದುವರೆಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ಕುಶಾಲನಗರದ ಶ್ರೀ ಸುದರ್ಶನಾದ್ರಿ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಮೂರು ಮೂರ್ತಿಗಳ ಅಂಶ ನಿನ್ನಲೇ, ತಾಯೇ ಒಂದೆಡೆ ಸೇರಿದೆ. ಮೂರು ಮೂರ್ತಿಗಳ ಅಂಶ ನಿನ್ನಲೇ, ತಾಯೇ ಒಂದೆಡೆ ಸೇರಿದೆ. ಆ ಶಕ್ತಿ ಅಂಶವು ಭುವಿಗೆ ನೂತನ ದಿವ್ಯ ಚೇತನ ತಂದಿದೆ. ಪಚ್ಚೆ ಕಲ್ಲಿದು ನಿನ್ನ ಎದೆಯಲಿ ಕಾಂತಿ ಚೆಲ್ಲುತ್ತ ಬೆಳಗಿದೆ. ಬೆಳ್ಳಿಯಾಲಯ ತನ್ನ ಹೊಳಪಲಿ ನಿನ್ನ ಸನ್ನಿಧಿ ಸಾರಿದೆ. ತಾಯೇ ಮೂಕಾಂಬ ಶರಣು ಜಗದಂಬ, ತಾಯೇ ಮೂಕಾಂಬ ಶರಣು ಜಗದಂಬ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ದಿವಿಯ ಎಲ್ಲ ಕೋಟಿ ತೇಜವು ಧರೆಗೆ ಧಾವಿಸಿ ಬಂದಿದೆ. ದಿವಿಯ ಎಲ್ಲ ಕೋಟಿ ತೇಜವು ಧರೆಗೆ ಧಾವಿಸಿ ಬಂದಿದೆ. ಕೊಲ್ಲೂರೆನ್ನುವ ಭವ್ಯ ಕ್ಷೇತ್ರದೆ ತಾಯ ತೇಜವು ನೆಲೆಸಿದೆ. ಪಚ್ಚೆ ಕಲ್ಲಿದು ನಿನ್ನ ಎದೆಯಲಿ ಕಾಂತಿ ಚೆಲ್ಲುತ್ತ ಬೆಳಗಿದೆ. ಬೆಳ್ಳಿಯಾಲಯ ತನ್ನ ಹೊಳಪಲಿ ನಿನ್ನ ಸನ್ನಿಧಿ ಸಾರಿದೆ. ತಾಯೇ ಮೂಕಾಂಬ ಶರಣು ಜಗದಂಬ, ತಾಯೇ ಮೂಕಾಂಬ ಶರಣು ಜಗದಂಬ.
ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ ಇವತ್ತಿನ ಈ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.